ಬೆಲೆ ಏರಿಕೆ ವಿಚಾರದಲ್ಲಿ ಬಿಜೆಪಿ ಧರಣಿಯನ್ನ ಮಾಡ್ತಾ ಇದೆ, ಪ್ರತಿಭಟನೆಯನ್ನ ಮಾಡಕ್ ಮುಂದಾಯಿತು, ಉಗ್ರ ಸ್ವರೂಪದಲ್ಲಿ ಪ್ರತಿಭಟನೆಯನ್ನ ಮಾಡಕ್ ಮುಂದಾಯಿತು. ಮುಖ್ಯಮಂತ್ರಿಗಳ ನಿವಾಸಕ್ಕೆ ಮುತ್ತಿಗೆ ಹಾಕುವಂತ ಪ್ರಯತ್ನವನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ಪೊಲೀಸರು ಮತ್ತೆ ಕಾರ್ಯಕರ್ತರ ನಡುವೆ ಜೋರಾಗಿ ವಾಗ್ವಾದ, ತಳ್ಳಾಟ, ನೂಕಾಟ ಎಲ್ಲವೂ ಕೂಡ ನಡೀತಾ ಅಲ್ಲೊಂದು ಡ್ರಾಮಾ ಕೂಡ ಕ್ರಿಯೇಟ್ ಆಯಿತು. ರಾಜ್ಯದ ಜನರಿಗೆ ಬೆಲೆ ಏರಿಕೆಯ ಗುಮ್ಮ ಈಗ ಬಹಳ ದೊಡ್ಡ ಮಟ್ಟದಲ್ಲಿದೆ. ಗುಮ್ಮ ಅಂದರೆ ಅದು ಇಲ್ಲದೇ ಇರುವಂಥದ್ದು, ಅಲ್ಲಿ ಗುಮ್ಮ ಬಂತು ನೋಡು ಅಂತ ಹೇಳೋದು, ಅದೊಂಥರ ಹಂಗಲ್ಲ. ಇದು ಕಾಣಿಸ್ತಾ ಇರೋದ್ರಿ, ಇದು ನಿಜವಾದದ್ದೇ. ಇದು ಯಾವ್ದು ಗುಮ್ಮ ಆಗುತ್ತೆ? ಸರ್ಕಾರದ ವಿರುದ್ಧ ಬಿಜೆಪಿ ದುಬಾರಿ ಪ್ರೊಟೆಸ್ಟನ್ನು ಮಾಡ್ತಾ ಇರುವಂಥದ್ದು. ದುಬಾರಿ ಪ್ರೊಟೆಸ್ಟ್ ಅಂತಂದರೆ ಏನೋ ದೊಡ್ಡದಾಗಿ ಅಲ್ಲ, ದುಬಾರಿ ವಿಚಾರದಲ್ಲಿ ಅವರು ಪ್ರೊಟೆಸ್ಟ್ ಮಾಡ್ತಾ ಇರೋದು. ಬೆಲೆ ಏರಿಕೆ ಖಂಡಿಸಿ ಬಿಜೆಪಿ ಉಗ್ರ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇವ್ರದ್ದು ಒಂದು ಉಗ್ರ ಹೋರಾಟ ಮಾಡ್ತಾ ಇದ್ದಾರೆ. ಸೊ CM ಸಿದ್ದರಾಮಯ್ಯ ನಿವಾಸಕ್ಕೆ ಮುತ್ತಿಗೆ ಹಾಕುವಂಥ ಪ್ರಯತ್ನವನ್ನು ಮಾಡಿದರು. ಎಲ್ಲವೂ ಕೂಡ ಇದು ನಡೆಯುವಂಥದ್ದೇ. ಕಾಂಗ್ರೆಸ್ ಇದ್ರು ಹಿಂಗೆ ಮಾಡ್ತಾರೆ, BJP ಇದ್ರು ಹಿಂಗೆ ಮಾಡ್ತಾರೆ, JDS ಇದ್ರು ಹಿಂಗೆ ಮಾಡ್ತಾರೆ. ಪೊಲೀಸರ ಅಡ್ಡಿ ಫ್ರೀಡಂ ಪಾರ್ಕ್ ಬಳಿ ಡ್ರಾಮಾ ನಡೀತು, ತಳ್ಳಾಟ ನೂಕಾಟ ಆಯಿತು, ಒಂದಿಷ್ಟು ಆಕ್ರೋಶ ವ್ಯಕ್ತವಾಯಿತು. ಏನೆಲ್ಲ ಆಯ್ತು ಇವತ್ತು ಈ ಡ್ರಾಮಾದಲ್ಲಿ, ಅದರ ವರದಿ ನೋಡ್ಕೊಂಡು ಬನ್ನಿ. ಬೆಲೆ ಏರಿಕೆ ಭಾರ, ಬಿಜೆಪಿ ಸಮರ, ಸರ್ಕಾರದ ವಿರುದ್ಧ ಅಹೋರಾತ್ರಿ ಧರಣಿ, ಫ್ರೀಡಂ ಪಾರ್ಕ್ ಬಳಿ ಬಿಜೆಪಿ ಡ್ರಾಮಾ, CM ಮನೆಗೆ ಮುತ್ತಿಗೆ ಯತ್ನ, ಖಾಕಿ ತಡೆ. ಗ್ಯಾರಂಟಿ ಸರ್ಕಾರ ರಾಜ್ಯದ ಜನರಿಗೆ ಸಾಲು ಸಾಲು ದರ ಏರಿಕೆ ಬರೆ ಹಾಕಿದೆ. ದಿನ ಬೆಳಗಾದ್ರೆ ಒಂದೊಂದೇ ವಸ್ತುಗಳ ರೇಟ್ ಹೆಚ್ಚಾಗ್ತಾ ಇದ್ದು ಜನ ರೋಸಿ ಹೋಗಿದ್ದಾರೆ. ಇದನ್ನೇ ಅಸ್ತ್ರವನ್ನಾಗಿ ಮಾಡಿಕೊಂಡು ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಅಹೋರಾತ್ರಿ ಹೋರಾಟ ನಡೆಸಿ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ರಣಕಹಳೆ ಮೊಳಗಿಸಿದ್ದಾರೆ. ನಿನ್ನೆಯಿಂದ ನಡೀತಾ ಇರುವ ಬಿಜೆಪಿ ಅಹೋರಾತ್ರಿ ಧರಣಿ ತೀವ್ರ ಸ್ವರೂಪ ಪಡ್ಕೊಳ್ತು. CM ಮನೆಗೆ ಮುತ್ತಿಗೆ ಹಾಕೋದಕ್ಕೆ ಹೊರಟವರಿಗೆ ಪೊಲೀಸರು ಶಾಕ್ ಕೊಟ್ರು. ಈ ವೇಳೆ ಡ್ರಾಮಾವೇ ನಡೆದೋಯ್ತು. ಮಾಜಿ CM ಯಡಿಯೂರಪ್ಪ ನೇತೃತ್ವದಲ್ಲಿ ಮುಖ್ಯಮಂತ್ರಿಗಳ ನಿವಾಸಕ್ಕೆ ಮುತ್ತಿಗೆ ಹಾಕೋದಕ್ಕೆ ಹೊರಟ ಬಿಜೆಪಿ ನಾಯಕರನ್ನ ಫ್ರೀಡಂ ಪಾರ್ಕ್ ಬಳಿಯೇ ಪೊಲೀಸರು ತಡೆದ್ರು. ಬ್ಯಾರಿಕೇಡ್ ಅಳವಡಿಸಿ ತಡೆಯೊಡ್ಡಿದ ಪೊಲೀಸರ ವಿರುದ್ಧ ಕೇಸರಿ ಪಡೆ ಆಕ್ರೋಶ ವ್ಯಕ್ತಪಡಿಸಿತು. ಈ ವೇಳೆ ಮಾತಿನ ಚಕಮಕಿ, ತಳ್ಳಾಟ, ನೂಕಾಟ ಆಯಿತು. ಲೂಟಿಕೋರ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಕೂಗಿದ್ರು. ರಸ್ತೆಯಲ್ಲೇ CM DCM ಭಾವಚಿತ್ರಗಳಿಗೆ ಬೆಂಕಿ ಹಚ್ಚಿದ್ರು. ಯಡಿಯೂರಪ್ಪ, ಅಶೋಕ್, ವಿಜಯೇಂದ್ರ ಸೇರಿದಂತೆ ಎಲ್ಲರನ್ನ ಪೊಲೀಸರು ವಶಕ್ಕೆ ಪಡೆದು ಬಸ್ನಲ್ಲಿ ತುಂಬಿಸಿಕೊಂಡು ಕರೆದೊಯ್ದ್ರು. ದರ ಏರಿಕೆ ವಾಪಸ್ ಪಡೆಯುವವರೆಗೂ ಹೋರಾಟ, ದರಿದ್ರ ಸರ್ಕಾರ ಅಂತ ಬಿಜೆಪಿ ನಾಯಕರು ವಾಗ್ದಾಳಿ. ದರ ಏರಿಕೆ ನಿರ್ಧಾರ ವಾಪಸ್ ಪಡೆಯುವವರೆಗೂ ನಾವು ವಿಶ್ರಮಿಸಲ್ಲ ಅಂತ ಬಿಜೆಪಿ ನಾಯಕರು ಶಪಥ ಮಾಡಿದ್ದಾರೆ. ನಾವೆಲ್ಲರೂ ಸೇರಿ ರಾಜ್ಯದ ಉದ್ದಗಲಕ್ಕೂ ಪ್ರವಾಸ ಮಾಡ್ತೇವೆ. ಈ ದರಿದ್ರ ಸರ್ಕಾರ ತೊಲಗಿಸುವವರೆಗೂ ನಮ್ಮ ಹೋರಾಟ ಮುಂದುವರಿಯಲಿದೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರ ಸಮಾಜವಾದಿ ಮುಖವಾಡ 20 ತಿಂಗಳಲ್ಲೇ ಕಳಚಿ ಬಿದ್ದಿದೆ. CM ಅವರೇ ಅಧಿಕಾರಕ್ಕಿಂತ ಮುಂಚೆ ಇದ್ದ ರೈತರ ಮೇಲಿನ ಕಾಳಜಿ ಈಗೆಲ್ಲ ಹೋಯ್ತು ಅಂತ ಕೇಸರಿ ಪಡೆ ಪ್ರಶ್ನಿಸಿದೆ. ಸಿದ್ದರಾಮಯ್ಯನವರ ಸಮಾಜವಾದಿ ಮುಖವಾಡ 20 ತಿಂಗಳಲ್ಲಿ ಇವತ್ತು ಕಳಚಿ ಬಿದ್ದಿರ್ತಕ್ಕಂಥದ್ದು. ಮಾನ್ಯ ಸಿದ್ದರಾಮಯ್ಯನವರೇ ಅಧಿಕಾರಕ್ಕೆ ಬರುವ ಮುನ್ನ ಇದ್ದಂತ ರೈತರ ಪರವಾಗಿರ್ತಕ್ಕಂಥ ಕಾಳಜಿ ಈಗ ಯಾಕೆ ಮರ್ತೋಗಿದೆ? ಸಿದ್ದರಾಮಯ್ಯನವರೇ ಅಧಿಕಾರಕ್ಕೆ ಬರುವ ಮುಂಚಿತವಾಗಿ ನಾಡಿನ ಬಡವರ ಬಗ್ಗೆ ಇದ್ದಂತ ಕಾಳಜಿ, ವಿರೋಧ ಪಕ್ಷದಲ್ಲಿದ್ದಾಗ ನಿಮ್ಮ ಕಾಳಜಿ, ಅಧಿಕಾರಕ್ಕೆ ಬಂದ ಮೇಲೆ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕೂತ ಮೇಲೆ ಯಾಕೆ ಮರ್ತೋಗ್ಬಿಟ್ಟಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ? ನಾವು ಜನಪ್ರತಿನಿಧಿಗಳು, ನಾವು ಮುಖ್ಯಮಂತ್ರಿನ ಭೇಟಿ ಮಾಡೋಕ್ಕೆ, ಅಹವಾಲು ಕೊಡೋಕ್ಕೆ ನಮಗೆ ಕಾನೂನು ಪ್ರಕಾರ ಅಧಿಕಾರ ಇದೆ. ಇವತ್ತು ಅಧಿಕಾರ ಕಸ್ಕೊಂಡು ನಮ್ಮನ್ನು ಅರೆಸ್ಟ್ ಮಾಡಿ ನಮ್ಮನ್ನು ಕರ್ಕೊಂಡು ಹೋಗಿರೋದು ಇದು ಪ್ರಜಾಪ್ರಭುತ್ವದ ವಿರೋಧಿ. ಬೆಲೆ ಏರಿಕೆ ವಿರುದ್ಧ ನಮ್ಮ ಹೋರಾಟ. ಏನು 4% ಮುಸ್ಲಿಂ ಮೀಸಲಾತಿ ಇದೆ, ಅದರ ವಿರುದ್ಧ ಹೋರಾಟ. ನಾವು ಜನರ ಪರವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ನಾವೇನು ಸಮಾಜ ವಿರೋಧಿಗಳಲ್ಲ. ನಾವು ಸರ್ಕಾರದ ಸಾಧನೆ ಏನು ಅಂದರೆ ಒಂದೇ ಒಂದು ಭಾಳ ಪ್ರಾಮಾಣಿಕ ಗ್ಯಾರಂಟಿ ಕೊಟ್ಟಿರೋದೇನೆಂದರೆ ಬೆಲೆ ಏರಿಕೆ. ಹಾಗಾಗಿ ಇವತ್ತು ಕರೆಂಟಿನ ಬಿಲ್ಲಿನ ಏರಿಕೆ ಆಗಲಿ, ಬಸ್ಸಿನ ದರ ಆಗಲಿ, ಮೆಟ್ರೋ ದರ ಆಗಲಿ, ಆಸ್ತಿ ತೆರಿಗೆ ಆಗಲಿ, ಎಕ್ಸೈಸ್ ಡ್ಯೂಟಿ ಆಗಿರಲಿ, ಸ್ಟ್ಯಾಂಪ್ ಡ್ಯೂಟಿ ಆಗಿರಲಿ, ವಾಹನ ತೆರಿಗೆ ಆಗಿರಲಿ, ನೀವು ಏನೆಲ್ಲ ಹೇಳ್ತೀರಿ ಎಲ್ಲ ತೆರಿಗೆಗಳು, ಡೀಸೆಲ್, ಪೆಟ್ರೋಲ್ ಎಲ್ಲ ದರಗಳನ್ನು ಹೆಚ್ಚಿಸಿ ಇವತ್ತು ಬಹಳ ಜನವಿರೋಧಿ ಆಗಿರುವಂಥ ಈ ಸರ್ಕಾರ ಆಡಳಿತದಲ್ಲೂ ವಿಫಲವಾಗಿದೆ. ಇವತ್ತು ಕೈಗಾರಿಕೆ ವಲಯನಲ್ಲೂ ಇವತ್ತು ಬೆಲೆ ಏರಿಕೆ ಮಾಡೋ ಮೂಲಕ ರಾಜ್ಯದಲ್ಲಿ ಯಾವ ಕೈಗಾರಿಕೆಗಳು ಉಳ್ಕೊಳ್ಳಿಕ್ಕೆ ಸಾಧ್ಯವಾಗಲ್ಲ. ಇನ್ನು ಬಿಜೆಪಿ ಅಹೋರಾತ್ರಿ ಧರಣಿಯಲ್ಲಿ ಯಡಿಯೂರಪ್ಪ ಭಾಗಿಯಾಗಿದ್ದಕ್ಕೆ ಉಚ್ಚಾಟಿತ ಶಾಸಕ ಯತ್ನಾಳ್ ಕೆಂಡ ಕಾರಿದ್ದಾರೆ. ಯಡಿಯೂರಪ್ಪ ಬಿಜೆಪಿ ಸಲುವಾಗಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿಲ್ಲ, ಬದಲಾಗಿ ತನ್ನ ಮಗನ ರಕ್ಷಣೆಗಾಗಿ ಬಂದಿದ್ದಾರೆ. ತನ್ನ ಮಗನ ಕುರ್ಚಿ ಗಟ್ಟಿ ಮಾಡೋಕೆ ಯಡಿಯೂರಪ್ಪ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಇದು ಬಡವರ ರೈತಪರ ಹೋರಾಟ ಅಲ್ಲ ಅಂತ ಯತ್ನಾಳ್ ಲೇವಡಿ ಮಾಡಿದ್ದಾರೆ. ಯಡಿಯೂರಪ್ಪ ತನ್ನ ಮಗನ ರಕ್ಷಣೆಗಾಗಿ ಭಾಗವಹಿಸ್ತಾ ಇದ್ದಾನೆ, ಬಿಜೆಪಿ ಸಲುವಾಗಿ ಅಲ್ಲ. ತನ್ನ ನಂತರ ಏನಾದರೂ ಸಾಯುವುದಕ್ಕಿಂತ ಮುಂಚೆ ಮುಖ್ಯಮಂತ್ರಿಯಾಗಿ ನೋಡಬೇಕು,
ಇನ್ನಷ್ಟು ಕರ್ನಾಟಕವನ್ನು ಲೂಟಿ ಮಾಡಬೇಕಂತೇಳಿ ಇನ್ನಷ್ಟು ಸಂಪತ್ತು ಈಗ ಬರೇ ಮಾರಿಸಸ್ಸು ದುಬೈ ಅಂತಲ್ಲಿಂತಲ್ಲಿದೆ ಇಡೀ ಜಗತ್ತಿನ ಎಲ್ಲ ರಾಷ್ಟ್ರಗಳಲ್ಲಿ ಆಸ್ತಿ ಮಾಡಬೇಕು ಅನ್ನೋದ್ರ ಸಲುವಾಗಿ ಪಾಪ ಅಷ್ಟು ವಯಸ್ಸಾದ್ರೂ ಮನ್ಯಾಗ ಕುಂಡ್ರಲಾರ್ದೇ ಇವತ್ತು ಹೊರಗೆ ಬಂದು ಹೋರಾಟ ಮಾಡ್ತಾ ಇರೋದು ಈ ರಾಜ್ಯದ ಬಡವರ ಸಲುವಾಗಲ್ಲ, ಈ ರಾಜ್ಯದ ರೈತರ ಸಲುವಾಗಲ್ಲ, ತನ್ನ ಮಗನ ಒಂದು ಕುರ್ಚಿ ಗಟ್ಟಿ ಮಾಡಲಿಕ್ಕೆ. ಟೋಲ್ ಗ್ಯಾಸ್ ಬೆಲೆ ಹೆಚ್ಚಾದಾಗ ಯಾಕೆ ಪ್ರತಿಭಟಿಸಿಲ್ಲ? ಬಿಜೆಪಿ ಹೋರಾಟಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಕೌಂಟರ್. ಬಿಜೆಪಿ ಚರ್ಚೆಗೆ ಬರಲಿ ಅಂತ ಸಂತೋಷ್ ಲಾಡ್ ಸವಾಲ್. ಇನ್ನು ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರ ಪ್ರತಿಭಟನೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ. ಟೋಲ್ ಗ್ಯಾಸ್ ಬೆಲೆ ಹೆಚ್ಚಾದಾಗ ಬಿಜೆಪಿಯವರು ಯಾಕೆ ಪ್ರತಿಭಟನೆ ಮಾಡಲಿಲ್ಲ? ಆಗಲೂ ಕೂಡ ಅವರು ಜನಪ್ರತಿನಿಧಿಗಳು, ಯಾಕೆ ಪ್ರತಿಭಟನೆ ಮಾಡಲಿಲ್ಲ ಅಂತ ಪ್ರಶ್ನಿಸಿದ್ದಾರೆ. ರೈತರು ಸದ್ಯಕ್ಕೆ ನಮಗೆ ಹೊಡೆದೇ ಇಲ್ಲ ಅಂತ ಬಿಜೆಪಿ ನಾಯಕರಿಗೆ ಡಿಕೆ ಟಾಂಗ್ ಕೊಟ್ಟಿದ್ದಾರೆ. ಬಿಜೆಪಿ ಚರ್ಚೆಗೆ ಬರಲಿ ಅಂತ ಸಚಿವ ಸಂತೋಷ್ ಲಾಡ್ ಸವಾಲ್ ಹಾಕಿದ್ದಾರೆ. ಕೇಂದ್ರ ತೆರಿಗೆ ಕಡಿಮೆ ಮಾಡಿದ್ರೆ ರಾಜ್ಯ ಕಡಿಮೆ ಮಾಡಬಹುದು ಅಂತ ಪರಮೇಶ್ವರ್ ಹೇಳಿದ್ದಾರೆ. ಬಿಜೆಪಿಗರಿಗೆ ಬೇರೆ ಕೆಲಸ ಇಲ್ಲ ಅಂತ ಬಿಕೆ ಹರಿಪ್ರಸಾದ್ ವಾಗ್ದಾಳಿ ನಡೆಸಿದ್ದಾರೆ. ಈ ಟೋಲ್ ಬೆಲೆ ಎಲ್ಲ ಯಾಕೆ ಜಾಸ್ತಿ ಆಯ್ತದೆ? ಅದನ್ನ ಯಾಕೆ ಅವರು ಮಾಡ್ತಾ ಇಲ್ಲ, ಪ್ರೊಟೆಸ್ಟ್ ಮಾಡ್ತಾ ಇಲ್ಲ ಟೋಲ್ ಬೆಲೆಗೆ? ಹಿಂದೆ ಡೀಸೆಲ್ಲು, ಪೆಟ್ರೋಲು, ಗ್ಯಾಸ್ ಬೆಲೆ ಎಲ್ಲ ಜಾಸ್ತಿ ಆಯ್ತಲ್ಲ, ಅದಕ್ಕೆ ಯಾಕೆ ಅವ್ರಿಗೆ ಪ್ರೊಟೆಸ್ಟ್ ಮಾಡಲಿಲ್ಲ? ಹಾಗೂ ಅವರು ಜನಪ್ರತಿನಿಧಿಗಳು ತಾನೆ, ನಾವು ಹಾಲು ನೀರು ಎಲ್ಲ ಮಾಡ್ತಾ ಇದೀವಿ. ಅದರಿಂದ ಯಾರಿಗೆ ಅನುಕೂಲ ಆಗ್ತಾ ಇದೆ? ರೈತರಿಗೆ ಅನುಕೂಲ ಆಗ್ತಾ ಇದೆ. ರೈತರ ಬದುಕನ್ನು ನಾವು ನೋಡಬೇಕಲ್ಲ. ರೈತರು ಪಾರ್ಟಿ ಅಂತ ಬರೀ ಹಸಿರು ಟವಲ್ ಹಾಕೋಬಿಟ್ರೆ ಸಾಕಾ? ಕೇಂದ್ರ ಸರ್ಕಾರ ಟ್ಯಾಕ್ಸೇಷನ್ ಕಂಟ್ರೋಲ್ನಲ್ಲಿ ಇಟ್ಕೊಂಡ್ರೆ ರಾಜ್ಯ ಸರ್ಕಾರಗಳಿಗೂ ಅನುಕೂಲ ಆಗುತ್ತೆ. ಒಂದು ಪಾರ್ಟು. ಎರಡನೇ ಪಾರ್ಟ್ ಏನು ಅಂದರೆ, ಈಗ ನಾವು 20,000ಕ್ಕೂ ಹೆಚ್ಚು ಟ್ಯಾಕ್ಸನ್ನು ಕಟ್ತಾ ಇದ್ದೀವಿ ಕೇಂದ್ರ ಸರ್ಕಾರಕ್ಕೆ. ನಮಗೆ ಅದರ ಪ್ರಪೋರ್ಷನೇಟ್ಲಿ ಏನಿದೆ ಅದನ್ನು ನಮಗೆ ವಾಪಸ್ ಕೊಡಬೇಕು. ಅದು ಕೊಡದೇ ಇದ್ದಾಗ ನಾವೇನು ಮಾಡಬೇಕು? ನಮ್ಮ ರಿಸೋರ್ಸಸನ್ನು ನಾವು ಜಾಸ್ತಿ ಮಾಡಿ ರಾಜ್ಯ ನಡೆಸಬೇಕಂದ್ರೆ ನಮಗೂ ರಿಸೋರ್ಸ್ ಬೇಕಲ್ಲ. ಬೆಲೆ ಏರಿಕೆ ಆಗ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಇನ್ವಾಲ್ವ್ಮೆಂಟ್ ಸಿಂಹಪಾಲಿರ್ತದೆ, ರಾಜ್ಯ ಸರ್ಕಾರದ ಕಮ್ಮಿ ಇರ್ತದೆ. ಹೌದು, ನಾವು ತೆರಿಗೆಯನ್ನು ಏರಿಕೆ ಮಾಡಿದ್ದೀವಿ. ನಾವು ತೆರಿಗೆ ಏರಿಕೆ ಮಾಡಿರ್ತಕ್ಕಂಥದ್ದು ಬೇರೆ ರಾಜ್ಯಗಳಿಗೆ ಹೋಲ್ಕೊಂಡು ಮಾಡ್ಕೊಂಡು ನೋಡಿದ್ರೆ, ಹಾಲಿಂದ ಉದಾಹರಣೆ ತೊಗೊಳ್ರಿ, ಆ್ಯಾವ್ರೇಜ್ ಥ್ರೂ ಔಟ್ ಇಂಡಿಯಾ 60 ರೂಪಾಯಿ ಇದೆ, ನಮ್ಮಲ್ಲಿ ಇನ್ನೂ 48 ರೂಪಾಯಿಗೆ ಇದ್ದೀವಿ. ಸೊ ಸಮರ್ಥನೆ ಮಾಡ್ಕೊಳ್ತಾ ಇಲ್ಲ. ಆದರೆ ಬೇರೆ ರಾಜ್ಯಗಳಲ್ಲಿ ಬಿ ಜೆ ಪಿಯವರು ಜಾಸ್ತಿ ಇದ್ದು ನಮ್ಮ ಬಗ್ಗೆ, ನಮ್ಮ ವಿರುದ್ಧವಾಗಿ ಹೋರಾಟ ಮಾಡ್ತಕ್ಕಂಥ ಇದು ಎಷ್ಟು ಸರಿ ಅಂತ ನೀವು ಅವ್ರನ್ನೇ ಪ್ರಶ್ನೆ ಕೇಳಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ. ಈಗ ಡೀಸೆಲ್ ಬೆಲೆ ನೀವು ಅಕ್ಕಪಕ್ಕ ರಾಜ್ಯಗಳಿಗೆ ಹೋಲಿಕೆ ಮಾಡಿದ್ರೆ ನಾವು ಇನ್ನೂ ಕೂಡ ಕಮ್ಮಿ ಇದ್ದೀವಿ. ಈ 2 ರೂಪಾಯಿ ಬೆಲೆ ಏರಿಕೆ ಆದ ನಂತರ ಕೂಡ ನಾವು ಅಕ್ಕಪಕ್ಕ ರಾಜ್ಯಗಳಿಗಿಂತ ಕಮ್ಮಿನೇ ಇದ್ದೀವಿ. ತಮಿಳುನಾಡು, ತೆಲಂಗಾಣ, ಆಂಧ್ರ, ಕೇರಳ, ಮಹಾರಾಷ್ಟ್ರ ಎಲ್ಲ ರಾಜ್ಯಗಳಿಗಿಂತ ನಾವು ಕಮ್ಮಿನೇ ಇದ್ದೀವಿ. ಆದ್ದರಿಂದ ಇದು ನಮ್ಮ ರಾಜ್ಯದ ಹಿತದೃಷ್ಟಿಯಿಂದ ರಾಜ್ಯದ ಅನುಕೂಲತೆಗೋಸ್ಕರ ಮಾಡಿದ್ದೀವಿ. ಮತ್ತು ಕೆಲವು ಈಗ ಹಾಲಿನ ದರ ಏರಿಕೆ, ಅದು ಕೂಡ ನೀವು ಹೋಲಿಕೆ ಮಾಡಿ ಇಡೀ ದೇಶದಲ್ಲಿ ಅತಿ ಕಮ್ಮಿ ಬೆಲೆ ನಮ್ಮ ಹಾಲಿಗಿರುವಂಥದ್ದು. ಅವ್ರಿಗೆ ಬೇರೆ ಕೆಲಸ ಏನಿಲ್ಲ. ಭಾರತೀಯ ಜನತಾ ಪಾರ್ಟಿ ಅವ್ರಿಗೆ ಬೆಲೆ ಏರಿಕೆ ಅಂತ ಹೇಳಿದರೆ, ಡೀಸೆಲ್ ಬೆಲೆ ಆಗಲಿ, ಕೇಂದ್ರ ಸರ್ಕಾರದಲ್ಲಿ ಇರ್ತಕ್ಕಂಥ ಏನು ಗಗನ ಕುಸುಮ ಈಗ ಬೆಲೆ ತುದಿಗಳಲ್ಲಿದೆ. ಎಲ್ಲ ವಿಚಾರದಲ್ಲೂ ಸಹ ಬೆಲೆ ಏರಿಕೆ ಆಗಿರೋದ್ರ ಬಗ್ಗೆ ಅವರು ಪ್ರಶ್ನೆ ಮಾಡ್ತಾ ಇಲ್ಲ. ರಾಜ್ಯದಲ್ಲಿ ಬೆಲೆ ಏರಿಕೆ ಆಗಿರೋದು, ಅದರಲ್ಲೂ ಸಹ ಹಾಲಿನ ಬೆಲೆ ಏರಿಕೆ ಮಾಡೋದು ರೈತರಿಗೆ ಅನುಕೂಲ ಆಗಲಿ ಅಂಥೇಳಿ ಈ ರೈತ ವಿರೋಧಿಗಳು ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಒಟ್ನಲ್ಲಿ ಸರ್ಕಾರದ ದರ ಏರಿಕೆ ವಿರುದ್ಧ ಬಿಜೆಪಿ ಸಮರ ಸಾರಿದೆ. ರಾಜ್ಯಾದ್ಯಂತ ಹೋರಾಟಕ್ಕೂ ಮುಂದಾಗಿದೆ. ಇದು ಯಾವ ಹಂತಕ್ಕೆ ಹೋಗುತ್ತೋ ಕಾದ್ ನೋಡಬೇಕು. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ. ಹೋರಾಟವನ್ನು ಅಷ್ಟೇ ಮಾಡ್ಕೊಂಡು ಕೂತ್ಕೊಳ್ಳಿ, ಬೇರೆ ಏನೂ ಆಪ್ಷನ್ ಇಲ್ಲ. ಈಗ ಸರ್ಕಾರ ಅವ್ರು ಮಾಡಿದ್ದೇ, ಆನೆ ನಡೆದಿದ್ದೇ ದಾರಿ ಅಂತಾರಲ್ಲ, ಹಾಗೆ ಸರ್ಕಾರದ ಪರಿಸ್ಥಿತಿ ಈಗ. ಹಾಗಾಗಿ ಅವ್ರು ನಡೀತಾ ಇರ್ತಾರೆ, ಅನುಭವಿಸ್ಕೊಳ್ಬೇಕು. ಇನ್ನೊಂದು 2 ವರ್ಷನೋ 3 ವರ್ಷದವರೆಗೂ. ಆಮೇಲೆ ಏನು ಮಾಡಬೇಕು ಜನ ತೀರ್ಮಾನ ಮಾಡ್ತಾರೆ. ಅವಾಗ 2,000 ಬದಲಾಗಿ 4,000 ಘೋಷಣೆ ಮಾಡಿದರೆ ಮತ್ತೆ ಹೋಗಿ ಒತ್ತಾರೆ. ಏನೂ ಮಾಡೋಕ್ಕಾಗಲ್ಲ. ಅವ್ರಿಗೆ ಬೇಕಾಗಿರೋದೆಲ್ಲ ಫ್ರೀ, ಅದಕ್ಕೆ ಅನುಭವಿಸ್ತಾರೆ.